ಮೋದಿಯವರು ಹೇಳಿದ್ರು, ಮೋದಿಯವರು 2014ರಲ್ಲಿ ಪ್ರಧಾನಮಂತ್ರಿ ಆದರು. ಆ ಸಂದರ್ಭದಲ್ಲಿ ಹೇಳಿದ್ರು, ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಆಯೇಗ. ಬಂತ? ಒಳ್ಳೆ ದಿನ ಬಂತ ನಿಮಗೆಲ್ಲ? ಇನ್ನೂ ಸಮಸ್ಯೆಗಳು ಜಾಸ್ತಿ ಮಾಡಿದ್ದಾರೆ. ನಿಮಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗಿದೆ ಗೊತ್ತಾ? ಗ್ಯಾಸ್ ಬೆಲೆ ಎಷ್ಟಾಗಿದೆ ಗೊತ್ತಾ? 414 ರೂಪಾಯಿ ಇತ್ತು ಮೋದಿಯವರು ಬಂದಾಗ ಗ್ಯಾಸ್ ಬೆಲೆ. ನೀನು ಗೊತ್ತೇನಮ್ಮ ಪ್ರಭಾ? 414 ರೂಪಾಯಿ. ಇವತ್ತು 950 ರೂಪಾಯಿ ಅಥವಾ 1,000 ರೂಪಾಯಿ. 1,000 ರೂಪಾಯಿ. ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು ಆಗ 2014ರಲ್ಲಿ. ಇವತ್ತೆಷ್ಟಿದೆ? 102 ರೂಪಾಯಿ. ಡೀಸೆಲ್ ಬೆಲೆ 53 ರೂಪಾಯಿ ಇತ್ತು. ಇವತ್ತೆಷ್ಟಾಗಿದೆ? 95 ರೂಪಾಯಿ. ಮತ್ತೆ ಅಚ್ಚೇ ದಿನ ಆಯೇಗ, ಅಚ್ಚೇ ದಿನ ಆಯೇಗ. ಗ್ಯಾಸ್ ಸಿಗ್ತಾ ಇದೆ ಈಗ? ಗ್ಯಾಸ್ ಸಿಗ್ತಾ ಇದೆಯೇನ್ರಿ? ಸಿಲಿಂಡರ್ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಇದಕ್ಕೆ ಯಾರು ಕಾರಣ? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ. ನರೇಂದ್ರ ಮೋದಿಯವರು ಕಾರಣ. ಆಮೇಲೆ ನರೇಂದ್ರ ಮೋದಿಯವರು ಇನ್ನೊಂದು ಮಾತು ಹೇಳಿದ್ರು. ಏನಪ್ಪಾ ಅಂತಂದ್ರೆ, ವಿದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಬಂದ್ಬಿಟ್ಟು ಎಲ್ಲ ಕುಟುಂಬಗಳಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಹಾಕಿದ್ರ? 1 ರೂಪಾಯಿನಾರು ಹಾಕಿದ್ರ? 15 ಪೈಸೆನಾರು ಹಾಕಿದ್ರ? 15 ಪೈಸೆ. $15 ಪೈಸೆನೂ ಹಾಕಲಿಲ್ಲ. ನಿರುದ್ಯೋಗಿ ಯುವಕರಿಗೆ ಕರ್ನಾಟಕದಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಅದನ್ನ ಹೋಗಲಾಡಿಸಬೇಕಾದ್ರೆ ಪ್ರತಿ ವರ್ಷ, ಇದು 2014ರಲ್ಲಿ ಹೇಳಿದ್ದದ್ದು, ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ, ಯುವತಿಯರಿಗೆ ಕೊಡ್ತೇನೆ ಅಂತ ಹೇಳಿದ್ರು. ಕೊಟ್ರ? 12 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. 12 ವರ್ಷದಿಂದ ಒಂದು ಉದ್ಯೋಗ, ಒಂದು ಬರ್ಗೂ ಕೂಡ ಕೆಲಸ ಕೊಡಲಿಲ್ಲ. ಇನ್ನೂ ಇದ್ದಂತ ಕೆಲಸಗಳು ಕಿತ್ಕೊಂಡು ಹೋದ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಏನೇನು ಆಸ್ತಿಗಳನ್ನ ಸೃಷ್ಟಿ ಮಾಡಿತ್ತು, ಸೃಜನೆ ಮಾಡಿತ್ತು, ಅವೆಲ್ಲನೂ ಈಗ ಮಾರಾಕ್ಬಿಟ್ಟಿದ್ದಾರೆ. ಅಂಬಾನಿ ಅದಾನಿಗೆ ಇನ್ನೊಬ್ಬ ನೀರವ್ ಮೋದಿ ಅವನು ಸಾಲ ಮಾಡಿಬಿಟ್ಟು ಹೊರಟೋದ, ದೇಶನೇ ಬಿಟ್ಟು ಹೊರಟೋದ. ಇವ್ರಿಗೆಲ್ಲ ಮಾರಾಟ ಮಾಡಿಬಿಟ್ರು. ಇವರೆಲ್ಲ ಯಾವ ರಾಜ್ಯದವರು? ಗುಜರಾತ್ನವರು. ನರೇಂದ್ರ ಮೋದಿ ಯಾವ ರಾಜ್ಯದವರು? ಗುಜರಾತ್. ಅಮಿತ್ ಶಾ ಯಾವ ರಾಜ್ಯದವರು? ಗುಜರಾತ್. ಇವ್ರಿಗೆ ವೋಟ್ ಕೊಡಬೇಕಾ? ಕಾರ್ಪೊರೇಟ್ ಬಾಡಿಗಳಿಗೆ ಸಹಾಯ ಮಾಡತಕ್ಕಂತ, ಅವ್ರನ್ನ ಉದ್ಧಾರ ಮಾಡತಕ್ಕಂತ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೇನೆ, ಏನಪ್ಪಾ ಅಂತಂದ್ರೆ, ಒಂದು ಬೇಡ ಆರ್ಥಿಕ ಥಿಯರಿನಲ್ಲಿ, ಆರ್ಥಿಕ ತತ್ವಗಳಲ್ಲಿ 2 ತರ ಇದೆ. ನಾಗರಾಜ ತಿಳ್ಕೊ, ನೀನು ಭಾಷಣ ಮಾಡ್ತಾ ಇದೆಯಲ್ಲ. 2 ತರ ಇದೆ. ಒಂದು
ಟ್ರಿಕಲ್ ಡೌನ್ ಆರ್ಥಿಕ ತತ್ವ, ಟ್ರಿಕಲ್ ಡೌನ್ ಆರ್ಥಿಕ ತತ್ವ. ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆರ್ಥಿಕ ತತ್ವ. ಯೂನಿವರ್ಸಲ್ ಬೇಸಿಕ್ ಒಂದು ಸಪ್ಲೈ ಮಾಡ್ತಕ್ಕಂಥದ್ದು, ಇನ್ನೊಂದು ಡಿಮ್ಯಾಂಡ್. ಸಪ್ಲೈ ಮತ್ತು ಡಿಮ್ಯಾಂಡ್. ನಮ್ದು ಡಿಮ್ಯಾಂಡ್ ಮಾಡ್ತಕ್ಕಂಥ ತತ್ವ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ, ಆರ್ಥಿಕ ಥಿಯರಿ. ಈಗ ಒಂದು ಪಿರಮಿಡ್ ಇರ್ತದೆ. ಆ ಪಿರಮಿಡ್ನಲ್ಲಿ ಮೇಲ್ಭಾಗದಲ್ಲಿರ್ತಕ್ಕಂಥವರು ಶ್ರೀಮಂತರು, ಕಾರ್ಪೊರೇಟ್ ಬಾಡಿಗಳು, ಕೈಗಾರಿಕೋದ್ಯಮಿಗಳು ಮತ್ತೆ ಶ್ರೀಮಂತರು ಇರ್ತಕ್ಕಂಥ ಅದು ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ. ಇನ್ನೊಂದು ಬೇಸಿಕ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. ಇದು ಕೆಳ ಸ್ತರದಲ್ಲಿರ್ತಕ್ಕಂಥ ಜನರಿಗೆ, ಅಂದ್ರೆ ಬಡವರು, ಮಧ್ಯಮ ವರ್ಗದವರು, ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಇದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ನಾವು ಯಾರ ಪರ ಇದ್ದೀವಿ ಅಂತಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ ಪರ ಇದ್ದೀವಿ. ಇದನ್ನ ತಿಳ್ಕೋಬೇಕಾಗ್ತದೆ. ಇದು ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ ನನಗೆ. ಬಡವರ ಪರ ಇದ್ದೀವಿ, ಒಟ್ಟಾರೆ ಬಡವರ ಪರ ಇದ್ದೀವಿ. ಅದಕ್ಕೋಸ್ಕರನೇ ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆಗಳನ್ನು ಮಾಡದ್ದು. ಯಾಕೆ ಇವರು ವಿರೋಧ ಮಾಡ್ತಾರೆ? ಇವರು ಅಂತಂದ್ರೆ ಇವರು ಸಂವಿಧಾನದ ವಿರೋಧಿಗಳು, ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು, ರೈತರ ವಿರೋಧಿಗಳು, ಅಲ್ಪಸಂಖ್ಯಾತರು, ಹಿಂದುಳಿದವರ ವಿರೋಧಿಗಳು, ಜೊತೆಗೆ ಕಾರ್ಮಿಕರ ವಿರೋಧಿಗಳು. ಅದಕ್ಕೋಸ್ಕರ ವಿರೋಧ ಮಾಡ್ತಾರೆ. ಯಾಕಂತಂದ್ರೆ ಮಹಿಳೆಯರಿದಾರಲ್ಲ, ಮಹಿಳೆಯರು ಕೊನೆಯಲ್ಲಿ ಬರ್ತಕ್ಕಂಥವ್ರು. ಅವ್ರಿಗೆ ಅಕ್ಷರ ಸಂಸ್ಕೃತಿ ಇರಲಿಲ್ಲ. ಅವರಿಗೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥ ಜನ ಶೂದ್ರ ವರ್ಗದ ಜನ ಮಹಿಳೆಯರು. ಇವರಿಗೆ ಈ ಅಸಮಾನತೆ ನಿರ್ಮಾಣ, ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಿದ್ರೆ ಇದಕ್ಕೆ ಕಾರಣ ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ನಾವು ಬಡವರಿಗೆ ಶಕ್ತಿಯನ್ನ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಿದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳಿದ್ರು. ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡ್ತಾ ಒಂದು ಮಾತನ್ನ ಹೇಳಿದ್ರು. ಏನಪ್ಪಾ ಅಂತಂದ್ರೆ, ನಾವು ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ನಮಗೆ ನಿಜ, ಆದರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದವರೆ ಸಾಧ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಕೆಲಸ ಮಾಡೋದು ಬಡವರ ಪರವಾಗಿ, ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು. ಇದಕ್ಕೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವಿ, ಮುಂದೇನೂ ಕೂಡ ಮಾಡ್ತೀವಿ. ಈಗಾಗಲೇ 3 ವರ್ಷ ಆಗಿದೆ. ಹೇಳಿದ್ರು ಅಶೋಕ, ವಿಜೇಂದ್ರ ಇವರೆಲ್ಲ ಹೇಳ್ತಾ ಇದ್ರು. ಏನಂತ ಅಂತಂದ್ರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಈ ಲೋಕಸಭಾ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ, ಗ್ಯಾರಂಟಿ ಯೋಜನೆಗಳೆಲ್ಲ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸಿದೀವೇನ್ರಿ? ನಿಲ್ಲಿಸಿಲ್ಲ ಅಲ್ಲ. ಎಷ್ಟು ಖರ್ಚಾಗುತ್ತೆ ಗೊತ್ತಾ ಇವಕ್ಕೆ, ಗ್ಯಾರಂಟಿ ಯೋಜನೆಗಳಿಗೆ? ವರ್ಷಕ್ಕೆ 52,000 ಕೋಟಿ. 52,000 ಕೋಟಿ. ಮಾರ್ಚ್ 24, 2026ಕ್ಕೆ ನಾವು ಖರ್ಚು ಮಾಡಿರ್ತಕ್ಕಂಥ ಹಣ 1,31,000 ಕೋಟಿ. 1,31,000 ಕೋಟಿ ಖರ್ಚು ಮಾಡಿದ್ದೀವಿ. ನಿಲ್ಲಿಸ್ತೀವ? ಮತ್ತೆ ಇವೆಲ್ಲ ಮುಂದುವರಿಬೇಕಲ್ಲ. ಯಾವುದನ್ನ?
ಆಮೇಲೆ 6ನೇ ಗ್ಯಾರಂಟಿ ಅಂತ ನಾನು ಹೇಳಕ್ ಹೋಗಲ್ಲ, ನಾನು ಭರವಸೆ ಕೊಟ್ಟಿಲ್ಲ. ನೀವೆಲ್ಲರಿಗೂ ಕೂಡ ಸೂರು ಸಿಕ್ಕಬೇಕು. ಅದಕ್ಕೋಸ್ಕರ ನಾನು ಈ ಸಾರಿ ಈಗ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ರಲ್ಲ, ಆಗ ಎಲ್ಲ ಭರವಸೆಗಳು ಕೊಟ್ಟಿದ್ರು. 14,000 ಮನೆಗಳನ್ನ ವಾಗ್ದಾನ ಕೊಟ್ಬಿಟ್ಟಿದ್ರು. 14,000 ದುಡ್ಡೇ ಇಟ್ಟಿಲ್ಲ. ನಾನು ಬಂದು ಎಲ್ಲನೂ ತೀರಿಸ್ತಾ ಇದ್ದೀನಿ. ಈಗ ಎಷ್ಟು ಬಾಕಿ ಬಿಲ್ ಕೊಟ್ಟಿದ್ದು ಗೊತ್ತಾ? ಬಾಕಿ ಬಿಲ್ ಬಿಟ್ಟಿದ್ದು 29,000 ಕೋಟಿ. 29,000 ಕೋಟಿ. ಅದರಲ್ಲಿ ಈಗಾಗಲೇ 24,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. 24,000 ಕೋಟಿ ರೂಪಾಯಿಗಳನ್ನ ತೀರಿಸಿದ್ದೀವಿ. ಸಾಲ ಅವ್ರು ಬಿಟ್ಟೋಗಿದ್ದಂತ ಸಾಲ 24,000 ಕೋಟಿ ತೀರಿಸಿದ್ದೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.